ಮುಂದಿನ ರಾತ್ರಿ ಮತ್ತೆ 12:30 ಹೊಸ ವ್ಯಕ್ತಿ ರಾಹುಲ್ ಸ್ಟೇಷನ್ಗೆ ಬಂದನು. ಅವನಿಗೆ ಅರ್ಜುನ್ ಮಿಸ್ಸಿಂಗ್ ಪೋಸ್ಟರ್ ಕಾಣಿಸಿತು. ಇದು ಏನು ಕಥೆ ಎಂದು ಅವನು ಯೋಚಿಸಿದನು. ಹಠಾತ್ ರೈಲು ಸದ್ದು ಕೇಳಿಸಿತು. ಆ ಕಪ್ಪು ರೈಲು ಮತ್ತೆ ಬಂದಿತು. ಈ ಬಾರಿ ರಾಹುಲ್ ಓಡಲಿಲ್ಲ. ಅವನು ನಿಧಾನವಾಗಿ ಒಳಗೆ ಹತ್ತಿದನು. ಒಳಗೆ ಅರ್ಜುನ್ ನಿಂತಿದ್ದನು. ಅರ್ಜುನ್, ನೀನು ಇಲ್ಲಿ ಎಂದು ರಾಹುಲ್ ಕಿರುಚಿದನು. ಅರ್ಜುನ್ ನಿಧಾನವಾಗಿ ತಲೆಯೆತ್ತಿದನು. ಅವನ ಕಣ್ಣುಗಳು ಈಗ ಕಪ್ಪಾಗಿದ್ದವು. ನೀನು ಹೋಗ್ಬೇಡ, ಇದು ಟ್ರ್ಯಾಪ್ ಎಂದು ಅರ್ಜುನ್ ಹೇಳಿದನು. ಹಠಾತ್ ರೈಲು ಬಾಗಿಲು ಮುಚ್ಚಿತು. ರೈಲು ಮತ್ತೆ ಚಲಿಸಲು ಆರಂಭಿಸಿತು. ಈ ಬಾರಿ ರಾಹುಲ್ ಕಿಟಕಿಯಿಂದ ಹೊರಗೆ ನೋಡಿದನು. ಅವನಿಗೆ ಕಾಣಿಸಿದ್ದು 100 ಆತ್ಮಗಳು. ಅವು ರೈಲನ್ನು ಹಿಂಬಾಲಿಸುತ್ತಿದ್ದವು. ಇದು ನರಕದ ರೈಲು, ಅರ್ಜುನ್ ನಿಧಾನವಾಗಿ ಹೇಳಿದನು. ನಾವು ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ರಾಹುಲ್ ಹೆದರಿ ಕೇಳಿದನು, ಬಿಟ್ಟು ಹೋಗೋ ಮಾರ್ಗ ಇಲ್ಲವಾ? ಅರ್ಜುನ್ ಹೇಳಿದನು, ಒಂದು ಚಾನ್ಸ್ ಇದೆ. ಮುಂದಿನ ಸ್ಟಾಪ್ ಬಂದಾಗ ಓಡ್ಬೇಕು. ರೈಲು ಮತ್ತೆ ನಿಧಾನವಾಗಿ ನಿಂತಿತು. ಬೋರ್ಡ್ ಪಾಯಿಂಟ್ ಆಫ್ ನೋ ಎಸ್ಕೇಪ್. ಡೋರ್ ತೆರೆಯಿತು. ಈಗ ಓಡು, ಅರ್ಜುನ್ ಕಿರುಚಿದನು. ರಾಹುಲ್ ಓಡಲು ಆರಂಭಿಸಿದನು. ಆತ್ಮಗಳು ಅವನನ್ನು ಹಿಡಿಯಲು ಪ್ರಯತ್ನಿಸಿದವು. ಅವನು ಬಾಗಿಲಿನ ಹೊರಗೆ ಜಿಗಿದನು. ಹಠಾತ್ ಅವನು ನೆಲಕ್ಕೆ ಬಿದ್ದನು. ಬೆಳಗ್ಗೆ ಅವನು ಸ್ಟೇಷನ್ನಲ್ಲಿ ಕಣ್ಣು ತೆರೆದನು. ಅವನು ಬದುಕಿದ್ದನು. ಆದರೆ ಅವನ ಕಣ್ಣುಗಳಲ್ಲಿ ಕತ್ತಲೆ ಕಾಣಿಸುತ್ತಿತ್ತು. ಆ ರಾತ್ರಿ ರೈಲು ಮತ್ತೆ ಬಂತು. ಈ ಬಾರಿ ಕಿಟಕಿಯ ಬಳಿ ಇಬ್ಬರು ನಿಂತಿದ್ದರು, ಅರ್ಜುನ್ ಮತ್ತು ರಾಹುಲ್.